ಆಮೇಲೆ ದಾನಿಯೇಲನ ಮೇಲೆ ಅವರಿಗೆ ಹೊಟ್ಟೆ ಕಿಚ್ಚು ಬಂತು. The princess got jealous about the Daniel. ಆಮೇಲೆ ದೇವರಿಗೆ ಸ್ತೋತ್ರ. ಯಾಕೆ ಅವರಿಗೆ ಆ ಒಂದು ಹೊಟ್ಟೆ ಕಿಚ್ಚು ಬಂತು ಅಂತ ಹೇಳಿದ್ರೆ, why this princess got that jealous? ಇವನು ಇಸ್ರಾಯೇಲಿನವನು, he belongs to Israel. ಇವನು ನಮ್ಮನ್ನು ಆಳ್ವಿಕೆ ಮಾಡ್ತಾನೆ, he is ruling us. ಅಷ್ಟೇ ಅಲ್ಲದೆ ಇವನು ಬಂದು ಯಾರು, ಇವನು ಸೆರೆವಾಸದವನಾಗಿದ್ದಾನೆ. And not only he is a slave, ಆಮೇಲೆ ಇವನು ಬಂದು ನಮ್ಮನ್ನ ಆಳ್ವಿಕೆ ಮಾಡ್ಬೇಕಾ, ನಮ್ಮ ಮೇಲೆ ಅಧಿಕಾರಿ ಆಗಿರ್ಬೇಕಾ, whether he is a slave and whether he can rule us. ಆಮೇಲೆ ದೇವರಿಗೆ ಸ್ತೋತ್ರ. ಆ ಕಾರಣದಿಂದ ಅವರು ನಮ್ಮನ್ನು ಆಳ್ವಿಕೆ ಮಾಡಬೇಕಾ ಎಂಬುದಾಗಿ ಹೇಳಿ ಆ ಕಾರಣದಿಂದ ಅವರಿಗೆ ಹೊಟ್ಟೆ ಕಿಚ್ಚು ಬಂತು. Due to this reason, the jealous has been increased in them. ಅಷ್ಟೇ ಅಲ್ಲ, ರಾಜ ಇನ್ನೂ ಅವನಿಗೆ ಪ್ರತಿಯೊಂದು ಸಮಸ್ತ ರಾಜ್ಯವನ್ನು ಕೂಡ ಅವನಿಗೆ ಕೊಡಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡಿದ್ದಾನೆ. And not only these things, the king Darius was planning to give a whole kingdom to him. ಈಗ 120 + 2 122 ಮಂದಿಯೂ ಕೂಡ ಇವನ ಮೇಲೆ ತಪ್ಪನ್ನ ಕಂಡುಹಿಡಿತಾ ಇದ್ದಾನೆ. So here we can the 122 princes are trying to find the faults. ಆದರೆ ಅವನ ಮೇಲೆ ತಪ್ಪನ್ನ ಕಂಡುಹಿಡಿಯಲಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. But they could not find a single fault on him. ಕಾರಣ ಏನು? ಅವನು ನಂಬಿಗಸ್ತನಾಗಿದ್ದ, because he was very faithful. ಅವನು ಪ್ರಾಮಾಣಿಕನಾಗಿದ್ದ, he is very obedient. ಆಮೇಲೆ ದೇವರಿಗೆ ಸ್ತೋತ್ರ, ಅವನು ದೇವರಿಗೆ ಭಯಪಡುವವನಾಗಿದ್ದ, and he is fearing the Lord. ಆಮೇಲೆ ಅವನ ಬಳಿ ಯಾವ ತಪ್ಪನ್ನು ಅವರಿಂದ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. and they could not find a single fault on him. ಅವನ ಕೆಲಸದಲ್ಲಿ, ಅವನ ಪ್ರತಿಯೊಂದು ಕಾರ್ಯದಲ್ಲಿ ತಪ್ಪನ್ನು ಕಂಡುಹಿಡಿಯಲಿಕ್ಕೆ ಆಗಲೇ ಇಲ್ಲ. in his works also he could not find a single fault. ಆಮೇಲೆ ನಾವು ಕೂಡ ಏನ್ ಎನಿಸ್ತೇವೆ, ನಮ್ಮ ಮೇಲೆ ಯಾರು ಕೂಡ ತಪ್ಪನ್ನು ಕಂಡುಹಿಡಿಬಾರದು ಎಂಬುದಾಗಿ ಅಂದ್ಕೊಳ್ತೇವಲ್ವಾ? We will also think that we should not be identified with any fault. ನಮ್ಮ ಮೇಲೆ ಯಾವ ತಪ್ಪು ಬರಬಾರದು ಎಂಬುದಾಗಿ ನಾವು ಯೋಚನೆ ಪ್ರಯಾಸ ಪಡ್ತಾ ಇರ್ತೇವೆ. We will also try to make we'll try to keep us with no fault. ಅನೇಕರು ತಪ್ಪು ಕಂಡುಹಿಡಿಯೋರು ಇದ್ದಾರೆ. Many people are there to find faults in us. ಅವರಿಗೆ ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು, ಅವರು ಅದನ್ನ ದೊಡ್ಡ ವಿಷಯವಾಗಿ ಮಾಡಿಕೊಂಡು ಹೇಳ್ತಾರೆ. If they find a small fault and they can make this small fault and they make this small fault as a big fault. ಕಾರಣ ಏನಂತ ಹೇಳಿದ್ರೆ ಅವರಲ್ಲಿ ಏನಿದೆ ಅಂದ್ರೆ ತಪ್ಪುಗಳು ಅವರಲ್ಲಿ ತುಂಬಾ ಯಥೇಚ್ಛವಾಗಿ ಇರೋದ್ರಿಂದ ಅವರು ಇನ್ನೊಬ್ಬರ ಮೇಲೆ ಏನ್ ಮಾಡ್ತಾರೆ, ತಪ್ಪುಗಳನ್ನ ಕಂಡುಹಿಡಿತಾರೆ. See, what is the cause for this? They have big faults in them, so to avoid that faults they find faults in others. ನಾನು ಗಮನಿಸಿದುಂಟು, ಕೆಲವೊಂದು ತಪ್ಪುಗಳೇ ಇರೋದಿಲ್ಲ, ಆದ್ರೆ ಅದಕ್ಕೆ ಕ್ರಿಯೇಟ್ ಮಾಡಿಬಿಟ್ಟು ತಪ್ಪುಗಳನ್ನ ಅದಕ್ಕೆ ಸೇರಿಸಿಬಿಟ್ಟು ಹೇಳುವವರು ಕೂಡ ಉಂಟು. Brothers, notice that there will be no fault, still they find a fault in a person. ಸರಿ, ಅದು ಯಾರೇ ಏನೇ ಹೇಳಿ ದೇವರಿಗೆ ಸ್ತೋತ್ರ, ಆದ್ರೆ ನಾವು ಕರ್ತನಿಗೆ ಮೆಚ್ಚುಗೆಯಾದ ಕಾರ್ಯವನ್ನೇ ಮಾಡೋಣ. See, whatever they say, whoever they say, we will do things which is to the Lord. ಆಮೇಲೆ ದಾನಿಯೇಲನು ಕರ್ತನಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡ್ತಾ ಇದ್ದನು. Daniel was doing according to the Darius. ಆಮೇಲೆ ದೇವರ ಸ್ತೋತ್ರ, ಅವನ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದನು. and in his work he was very faithful. ಜ್ಞಾನೋಕ್ತಿ 28:20 ಏನ್ ಹೇಳುತ್ತೆ? Proverbs 28:20. ಜ್ಞಾನೋಕ್ತಿ 28:20 ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲಾಗಿದೆ. ಮನುಷ್ಯನು ಪರಿಪೂರ್ಣ ಆಶೀರ್ವಾದಗಳಿರುವನು. ಆಮೆನ್. ಇಲ್ಲಿ ವಾಕ್ಯ ಹೇಳ್ತದೆ, ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವನು. Here the word says the righteous person is increased. ಆಮೆನ್. ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ಏನಾಗ್ತಾನೆ, ತುಂಬಿ ತುಳುಕ್ತಾನೆ ಎಂಬುದಾಗಲಿ ಬರೆಯಲ್ಪಟ್ಟಿದೆ. The righteous person is increased. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ಹೇಗಿರಬೇಕು? ನಂಬಿಗಸ್ತರಾಗಿರಬೇಕು. We should be a righteous person. ಆಮೆನ್. ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು? ಪ್ರತಿಯೊಂದು ವಿಷಯದಲ್ಲೂ ನಾವು ನಂಬಿಗಸ್ತರಾಗಿರಬೇಕು. In everything we should be a righteous. ದಾನಿಯೇಲ ನಂಬಿಗಸ್ತರಾಗಿದ್ದ. Daniel was a righteous man. ಆಮೆನ್. ಆದ್ದರಿಂದ ಅವನಿಗೆ ಒಂದು ಉನ್ನತವಾದ ಹುದ್ದೆ ಅವನಿಗೆ ಸಿಕ್ತು.
so that he got a bigger position. ಆಮೇಲೆ ದೇವರಿಗೆ ಸ್ತೋತ್ರ. ಅದರಿಂದ ದಾನಿಯೇಲನು ನಂಬಿಗಸ್ತನಾಗಿದ್ದ ಮತ್ತು ಅವನು ಕರೆಯಲ್ಪಟ್ಟಿದ್ದ ಮತ್ತು ಅವನು ಪ್ರಾಮಾಣಿಕನಾಗಿದ್ದ, ಅವನು ಆರಿಸಿಕೊಳ್ಳಲ್ಪಟ್ಟಿದ್ದ. See, Daniel was being a righteous man, he was faithful man, he was being chosen man, and he was being chosen in other princes. ಹಾಗೆ ಮೊದಲಗಿತ್ತಿಯೂ ಕೂಡ ಏನಾಗಿದ್ದಾಳೆ? ಕರೆಯಲ್ಪಟ್ಟಿದ್ದಾಳೆ, ಆರಿಸಲ್ಪಟ್ಟಿದ್ದಾಳೆ ಮತ್ತು ನಂಬಿಗಸ್ತಳಾಗಿದ್ದಾಳೆ. Same way the bride also is being called and he is being chosen and he is being righteous. ಆಮೇಲೆ ನಾವು ನಂಬಿಗಸ್ತರಾಗಿರುವಾಗ ಶತ್ರು ನಮ್ಮನ್ನ ಗೆಲ್ಲಲಿಕ್ಕೆ ಆಗುವುದಿಲ್ಲ. See, when we are righteous and faithful, the enemies can't fight us. ಆಮೇಲೆ ಆದ್ದರಿಂದ ಅವನು ನಂಬಿಗಸ್ತನಾಗಿದ್ದರಿಂದ ಅವನ ಮೇಲೆ ಯಾವ ತಪ್ಪನ್ನು ಕೂಡ ಕಂಡುಹಿಡಿಯಲಿಕ್ಕೆ ಆ ಜನರಿಂದ ಆಗಲಿಲ್ಲ. See, they cannot find a single fault on him. ಆಮೇಲೆ ಆದ್ರೆ ಯಾವ ವಿಷಯದಲ್ಲಿ ಅವರು ತಪ್ಪನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, In which part they have to find the fault? ಯಾವ ವಿಷಯದಲ್ಲಿ? ದೇವರ ವಿಷಯದಲ್ಲಿ ಮಾತ್ರವೇ ಅವರು ತಪ್ಪನ್ನ ಕಂಡುಹಿಡಬೇಕಾದ್ರೆ ಇವನು ದೈವಿಕವಾಗಿರುವುದರಿಂದ ಅವನು ಅದರಲ್ಲಿ ಮಾತ್ರ ಅವನು ಕಂಡುಹಿಡಬೇಕಾಗುತ್ತೆ. He is very a godly person, so they should find a fault in his godly things. ಅವರು ಯೋಚನೆ ಮಾಡ್ತಾ ಇದ್ರು, ಹೇಗೆ ಈ ದಾನಿಯೇಲನನ್ನ ಬೀಳಿಸಬೇಕು. They were planning to how we can make him down. 122 ಮಂದಿಯೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. See, 122 people also are been planning in this. ಆಮೇಲೆ ಒಂದು ತಪ್ಪನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅವರಿಂದ. They can't find a single fault. ಆಮೇಲೆ ಸೈತಾನ ಯಾವಾಗ ನಮ್ಮಲ್ಲಿ ಹೆಚ್ಚಾಗಿ ಕಾರ್ಯ ಮಾಡ್ತಾನೆ ಗೊತ್ತಿದೆಯಾ? When the Satan does more works in us, ಅವನಿಗೆ ಸಂಬಂಧಪಟ್ಟಂತ ಕಾರ್ಯ ಏನಾದ್ರೂ ನಮ್ಮೊಳಗಿದ್ರೆ ಮಾತ್ರನೇ ಅವನು ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. say when the things which is concerning to him, then only he will act on us. ಆಮೇಲೆ ನಮ್ಮ ಹತ್ತಿರ ಅವನಿಗೆ ಸಂಬಂಧಪಟ್ಟಂತ ಕಾರ್ಯ ಇದ್ರೆ ಅವನು ನಮ್ಮ ಹತ್ತಿರನೇ ಇರ್ತಾನೆ. When the things which is concerned to him, he will be close to us. ಒಂದು ವೇಳೆ ದಾನಿಯೇಲ ಬಂದ್ಬಿಟ್ಟು ಅವರಿಗೆ ಅವನು ದೇವರನ್ನ ಆರಾಧನೆ ಮಾಡದೆ ಹೋಗಿದ್ರೆ ಅವರಿಗೆ ಯಾವ ಟೆನ್ಷನ್ ಇರ್ತಾ ಇರಲಿಲ್ಲ. If the Daniel was not been praising the Lord, there will be no issue in them. ದಾನಿಯೇಲ ಎಷ್ಟು ಸಾರಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ? ದಿನಕ್ಕೆ 3 ಸಾರಿ. ದಿನಕ್ಕೆ 3 ಸಾರಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. Daniel was praying for 3 times a day. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಅವನು ಆ ರೀತಿ ಪ್ರಾರ್ಥನೆ ಮಾಡದೆ ಹೋಗಿದ್ದಿದ್ರೆ ಖಂಡಿತವಾಗಿಯೂ ಏನಾಗ್ತಿರ್ಲಿಲ್ಲ, ಅವ್ರಿಗೆ ಯಾವ ಸಮಸ್ಯೆ ಕೂಡ ಆಗ್ತಾ ಇರಲಿಲ್ಲ. See, if they was praying for 3 times, they would have no challenge in their life. ದೇವರಿಗೆ ಸ್ತೋತ್ರವಾಗಲಿ. ಈಗ ನೋಡುವುದಾದ್ರೆ ನಾವು ಗಮನಿಸೋಣ, ಯೇಸು ಕ್ರಿಸ್ತನು ಭೂಮಿ ಮೇಲೆ ಇರಬೇಕಾದ್ರೆ ಆತನು ಹೇಳಿದ್ರು, ಆ ಇಹಲೋಕದ ಅಧಿಕಾರಿ ಬರ್ತಾನೆ, ಅವನಿಗೆ ಕೊಡತಕ್ಕದ್ದು ನನ್ನ ಹತ್ರ ಏನು ಇಲ್ಲ ಎಂಬುದಾಗಿ ಆತನು ಹೇಳಿದನು. The worldly king is coming here, nothing is there in my hand to give him. ಆಮೇಲೆ ನಮ್ಮ ಹತ್ತಿರ ಇಲ್ಲದೆ ಹೋದ್ರೆ ಅವನಿಗೆ ಬರ್ಲಿಕ್ಕೆ ಆಗೋದಿಲ್ಲ. When ಅವನಿಗೆ ಸಂಬಂಧಪಟ್ಟದ್ದು ನಮ್ಮ ಹತ್ರ ಇಲ್ಲದೆ ಹೋದ್ರೆ ಅವನಿಗೆ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯವಿಲ್ಲ. When things are concerning to him, then only he will come to us, or else he won't come with us. ಆಮೇಲೆ ದೇವರಿಗೆ ಸ್ತೋತ್ರ. ಕಳೆದ ವಾರದಲ್ಲಿ ಹೇಳಿದೆ, ಅಂಗೈಯಲ್ಲೇ ಈ ಲೋಕ ನಮ್ಮ ಕೈಯಲ್ಲೇ ಇದೆ. Last week told that in our palms the whole world is there. ಆಮೇಲೆ ದೇವರಿಗೆ ಸ್ತೋತ್ರ. ಅದನ್ನ ತೆಗೆದುಕೊಂಡು ನಾವು ನೋಡುವಾಗ ಏನಾಗುತ್ತೆ, ಬೇಡವಾದ ವಿಷಯಗಳಲ್ಲಿ ಬರುವಾಗ ನಮ್ಮ ಕಣ್ಣುಗಳು ಅದರ ಮೇಲೆ ಹೋಗುವಾಗ ಸೈತಾನ ಅದನ್ನು ನೋಡ್ಬಿಟ್ಟು ಆಹಾ ನೋಡಿದೆಯಲ್ಲ ಎಂಬುದಾಗಿ ಹೇಳಿ ಅವನು ನಗ್ತಾನೆ. Say when we go into this gadgets, then what happens? The Satan will be very happy that okay, you are into this world and you are seeing these things. Okay, it is very good. ಮೊಬೈಲ್ ನಲ್ಲಿ ತಪ್ಪಾದ ವಿಷಯಗಳನ್ನ ನೋಡ್ತಾ ಇರೋದಾದ್ರೆ ಸೈತಾನನು ಏನ್ ಮಾಡ್ತಾನೆ, ತಪ್ಪನ್ನ ಈಸಿಯಾಗಿ ಕಂಡುಹಿಡಿತಾನೆ. Say when we see wrong things in the mobile, then Satan will tell, okay, we are seeing a wrong thing in this mobile and he is finding the fault in us. ಕೆಟ್ಟ ಮಾತುಗಳನ್ನ ನಾವು ಮಾತಾಡ್ತಿರೋದಾದ್ರೆ ಸೈತಾನ ನಮ್ಮ ಮೇಲೆ ಈಸಿಯಾಗಿ ತಪ್ಪನ್ನ ಕಂಡುಹಿಡಿತಾನೆ. See, when we speak vulgar languages, immediately the Satan can find fault in us. ಆಮೇಲೆ ದೇವರಿಗೆ ಸ್ತೋತ್ರ. ಇದೆಲ್ಲ ಏನಾಗಿದೆ, ಅವನಿಗೆ ಸಂಬಂಧಪಟ್ಟಂತ ಕಾರ್ಯಗಳು. ಅದು ನಮ್ಮೊಳಗಿದ್ರೆ ಅವನು ನಮ್ಮನ್ನ ಏನ್ ಮಾಡ್ತಾನೆ, ತಪ್ಪು ಕಂಡುಹಿಡಿತಲೇ ಇರ್ತಾನೆ.
See, these things are very concerned to him, so he will find fault in us. ಅವನಿಗೆ ಸಂಬಂಧಪಟ್ಟದ್ದು ನಮ್ಮಲ್ಲಿ ಇಲ್ಲದೆ ಹೋದಾಗಲೇ ಅವನಿಗೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮೇಲೆ ತಪ್ಪನ್ನ ಕಂಡುಹಿಡಿಯಲಿಕ್ಕೆ. See, these things are belongs to him, so he will find the fault in us. ನಾವು ಯೇಸು ಕ್ರಿಸ್ತನನ್ನ ಗಮನಿಸೋದಾದ್ರೆ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇರಬೇಕಾದ್ರೆ ಆತನು ಪ್ರಾಮಾಣಿಕನಾಗಿದ್ದ. See, when Jesus was in this world, he was very righteous man. ಆಮೇಲೆ ಆದ್ರಿಂದ ಸೈತಾನನು ಆತನ ಮೇಲೆ ತಪ್ಪನ್ನ ಕಂಡುಹಿಡಿಯಲಿಕ್ಕೆ ಆಗಲೇ ಇಲ್ಲ. The Satan could not find a single fault on him. ಆಮೇಲೆ ಯಾವ ಕಾರಣನೂ ಕೂಡ ಅಲ್ಲಿ ಇರಲಿಲ್ಲ. Not a single fault was there. ಹಾಗಾದ್ರೆ ಅವನು ಏನ್ ಮಾಡ್ಬೇಕಾಯ್ತು? ಒಂದು ಸುಳ್ಳು ಸಾಕ್ಷಿಗಳನ್ನ ಅವನು ಸೃಷ್ಟಿಸಬೇಕಾಯ್ತು. So due to this, he has to make a wrong witnesses. ಆಮೇಲೆ ಹಾಗಾದ್ರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದ್ರೋ ಅದೇ ರೀತಿಯಾದ ಜೀವಿತವನ್ನ ನಾವು ಕೂಡ ಜೀವಿಸಬೇಕಾಗಿದೆ. The same way how Jesus Christ was lived in this world, same way we have to live in this world. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾವು ಏನಾಗಿದ್ದೇವೆ ಅಂದ್ರೆ ನಾವು ಕೂಡ ಕ್ರಿಸ್ತರಾಗಿದ್ದೇವೆ. See, today what we are also a Christ. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ನಾವು ಕ್ರಿಸ್ತನನ್ನ ನಮ್ಮೊಳಗೆ ತೆಗೆದುಕೊಂಡು ನಾವು ಹೋಗ್ತೇವೆ. See, it is that we are taking Christ in us. ಆಮೇಲೆ ನಾವು ಕ್ರಿಸ್ತನ ವಧುವಾಗಿರುವಾಗ ನಮ್ಮಲ್ಲಿ ನಾವು ಹೇಗಿರ್ತೇವೆ ಅಂದ್ರೆ ಪ್ರಾಮಾಣಿಕರಾಗಿರ್ತೇವೆ. When we are the bride of Christ, we are very faithful. ದೇವರ ವಾಕ್ಯಕ್ಕೆ ನಾವು ನಂಬಿಕಸ್ಥರಾಗಿರ್ತೇವೆ. We are very faithful to the word. ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರವಾಗಿ ನಾವು ಜೀವಿಸ್ತೇವೆ. See, whatever the word says, accordingly we will live. ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಆ ಕಡೆ ಈ ಕಡೆ ನಾವು ಹೋಗೋದೇ ಇಲ್ಲ. See, without living this word, we will not go either this side or that side. ಆದ್ದರಿಂದ ದಾನಿಯೇಲನಲ್ಲಿ ಕೂಡ ಅವರಿಗೆ ಯಾವ ತಪ್ಪನ್ನು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. So that's the reason the Daniel was been not find any fault in him. ಸರ್, ಈಗ ಅವರು ಯಾವುದನ್ನ ತಪ್ಪನ್ನ ಕಂಡುಹಿಡಿಯಬೇಕಂತ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ in which way we can find the faults? 5ನೇ ವಾಕ್ಯವನ್ನು ಓದ್ಕೊಳ್ಳೋಣ. Let us read 5 verses 5. ದಾನಿಯೇಲ 6ನೇ ವಾಕ್ಯ. Daniel 6 chapter 5. ಆಗ ಆ ಮನುಷ್ಯರು ಅಂದುಕೊಂಡದೇನೆಂದರೆ ಈ ದಾನಿಯೇಲನಿಗೆ ವಿರೋಧವಾಗಿ ಅವನ ದೇವರ ನ್ಯಾಯ ಪ್ರಮಾಣದಲ್ಲಿ ತಪ್ಪು ಸಿಗುವುದೇ ಹೊರತು ನಮಗೆ ಇನ್ನೆಲ್ಲೂ ಸಿಗುವುದಿಲ್ಲ. Then said these men, we shall not find any occasion against this Daniel, except we find it against him concerning the law of his God. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈಗ ಅವರಿಗೆ ಎಲ್ಲಿ ತಪ್ಪನ್ನ ಕಂಡುಹಿಡಿಬೇಕು? ಅವನು ನ್ಯಾಯ ಪ್ರಮಾಣದಲ್ಲಿ ಅವರು ತಪ್ಪನ್ನ ಕಂಡುಹಿಡಿಬೇಕು. Now they have to find fault in the law. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕುವ ತನಕ ಕೂಡ ಸೈತಾನನಿಗೆ ತಪ್ಪನ್ನ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. Still he was being nailed to the cross, till that he cannot find a single fault. ಆದ್ರೂ ಕೂಡ ಅವ್ರು ಏನ್ ಮಾಡ್ತಿದ್ರು? ಪ್ರಯತ್ನವನ್ನ ಮಾಡ್ತಾನೆ ಇದ್ರು. Still they are finding fault. ಆಮೇಲೆ ಯಾವ ಕಾರಣವೂ ಕೂಡ ಅವರಿಗೆ ಸಿಗ್ಲಿಲ್ಲ. Still though they could not find a single ಯಾವ fault. ಸಾಕ್ಷಿಯೂ ಸಿಗ್ಲಿಲ್ಲ. There was no single witness. ಹಾಗೆ ಕೂಡ ದಾನಿಯೇಲನಲ್ಲಿ ಕೂಡ ದೇವರ ವಿಷಯದಲ್ಲಿ ಏನ್ ಮಾಡಿದ್ರು? ಅವರು ತಪ್ಪನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟರು. ದಾನಿಯೇಲನಲ್ಲಿ ಯಾವ ತಪ್ಪು ಕೂಡ ಕಾಣಲಿಲ್ಲ. And also they were finding fault in him to the law of God, law of his God. ಆಮೇಲೆ ಬೇರೆ ದೇವರ ಸ್ತೋತ್ರ. ಹಾಗಾದ್ರೆ ಅವ್ರು ತಪ್ಪನ್ನು ಎಲ್ಲಿ ಕಂಡುಹಿಡಿಬೇಕು? ದೇವರ ವಿಚಾರದಲ್ಲಿ ಮಾತ್ರವೇ ಅವರು ತಪ್ಪನ್ನ ಕಂಡುಹಿಡಿದು ಅವ್ರು ಹೇಳಬೇಕು. So they have to find fault in the law. ಸರಿ, ಈಗ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡು ಏನಂತ ಹೇಳಿ, ಈಗ ನಾವು ಅವನ ಮೇಲೆ ತಪ್ಪನ್ನ ಕಂಡುಹಿಡಿಯೋದಕ್ಕೆ ಒಂದೇ ಒಂದು ಮಾರ್ಗ, ಅದು ಅವನ ದೇವರ ವಿಚಾರವಾಗಿ ಇಡೋಣ. So they come into a conclusion that we will find a fault in him in the concerning to the law of God. ಅವನು ದೇವರ ವಾಕ್ಯದ ಪ್ರಕಾರವೇ ನಡೀತಾ ಇದ್ದಾನೆ. He is living according to the word. ಆದ್ರಿಂದ ಅದರ ಮೂಲಕವಾಗಿ ಅವನನ್ನು ತಪ್ಪಿತಸ್ಥರನ್ನಾಗಿ ನಾವು ಮಾಡಬೇಕು ಹೊರತು ಬೇರೆ ರೀತಿ ಆಗೋದಿಲ್ಲ. So what we must do, we should find a fault and we should make him to do a fault in the law of God. ಏನ್ ಮಾಡ್ಬೇಕೀಗ? ಕಾನೂನನ್ನ ಬದಲಾಯಿಸಬೇಕು. ಏನ್ ಮಾಡ್ಬೇಕು? ದೇಶದ ಕಾನೂನನ್ನ ಬದಲಾಯಿಸಬೇಕು. So what they have to do, they planned that to change the law of God. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ದೇವರು ಆ ದೇಶದ ಕಾನೂನನ್ನ ಬದಲಾಯಿಸಿದರೆ ಮಾತ್ರವೇ ಇವಾಗ ಏನಾಗುತ್ತಾನೆ? ಅವನ ಮೇಲೆ ತಪ್ಪನ್ನ ಕಂಡುಹಿಡಿಯಬಹುದು.
So they found that to change the law of their kingdom, and then only we can find a fault in him. ಅದು ಯಾವ ರೀತಿಯಾಗಿರ್ಬೇಕು? ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನನ್ನು ಅವರು ತರಬೇಕು. How it should be? It should be against to the God. ಆಮೇಲೆ ಹಾಗೆ ಮಾಡಿದಾಗ ದಾನಿಯೇಲ ಏನ್ ಮಾಡ್ತಾನೆ? ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗಿರೋದ್ರಿಂದ ಅವನು ಈ ಕಾನೂನನ್ನ, ದೇಶದ ಕಾನೂನನ್ನ ಅವನೇನ್ ಮಾಡ್ತಾನೆ? ಅವನು ಅದಕ್ಕೆ ಅವಿಧೇಯನಾಗ್ತಾನೆ. So it is concerning to the law of God. So they planned the law should be created as it should be against the Lord. ಆಮೇಲೆ ಹೀಗೆ ಒಂದು ಕಾನೂನನ್ನ ತಂದು ಕಾನೂನಿನ ಹೆಸರಿನಲ್ಲಿ ಅವನನ್ನ ನಾಶ ಮಾಡಬಹುದು ಎಂಬುದಾಗಿ ತೀರ್ಮಾನ ಮಾಡ್ಕೊಂಡ್ಬಿಟ್ರು. So finally they planned that through this law they can find a fault in him. ಹೀಗೆ ಒಂದು ಕಾನೂನನ್ನ ತರಲು ನೋಡಿದ್ರು. ಈ ದಿನದಲ್ಲಿ ಕೂಡ ಹಾಗೆಯೇ ಇದೆ. It's today also it's same way. ಆಮೇಲೆ ಮತಕ್ಕೆ ಸಂಬಂಧಪಟ್ಟಂತ ರಾಜಕೀಯವನ್ನ ಜನರು ಮಾಡ್ತಾ ಇದ್ದಾರೆ. Now the government is been running in the religious manner. ಆಮೇಲೆ ದೇವರಿಗೆ ಸ್ತೋತ್ರ, ಅದು ಅದಕ್ಕೆ ಸಂಬಂಧಪಟ್ಟಂತ ಕಾನೂನನ್ನ ತಂದು ಏನ್ ಹೇಳ್ತಾರೆ? ಮತಾಂತರ ತಡೆ ಎಂಬುದಾಗಿ ಹೇಳ್ತಾರೆ. Nowadays what they are doing, they are ruling the country with the religious things, and they are stopping things through religious manner. ಆಮೇಲೆ ಇದರ ಮೂಲಕವಾಗಿ ಏನ್ ಮಾಡ್ತಾರೆ? ಅವರು ಕ್ರೈಸ್ತರನ್ನ ಹೊಡೆಯೋದು, ಅಲ್ಲಿನ ಪಾಸ್ಟರ್ಗಳನ್ನ ಇಟ್ಕೊಂಡು ಹೊಡೆಯೋದು, ಸುವಾರ್ತಿಕರನ್ನ ಇಟ್ಕೊಂಡು ಹೊಡೆಯೋದು, ಈ ರೀತಿಯಾಗೆಲ್ಲ ಅವರು ಮಾಡ್ತಾರೆ. Here what is going? It is happening. They are attacking the pastors. They are attacking the evangelists. They are attacking the church. ಆಮೇಲೆ ನೋಡಿ, ಅಂದ್ರೆ ಒಂದು ಕಾನೂನನ್ನ ಏನ್ ಮಾಡ್ತಾ ಇದ್ದಾರೆ? ಅವರು ಅದನ್ನ ತಂದು ಬಿಟ್ಟು ಒಂದು ಕಾನೂನಿನ ಅಡಿಯಲ್ಲಿ ಜನರನ್ನ ಶಿಕ್ಷೆ ಕೊಡುವಂತ ಒಂದು ಕಾರ್ಯವನ್ನು ಮಾಡ್ತಾರೆ. So what they are doing here, they are making a new law. They are creating a law and making people to unfollow this law and punish them. ಅದಕ್ಕೆ ಏನ್ ಮಾಡ್ತಾರೆ? ರಾಜಕೀಯ ಶಕ್ತಿಯನ್ನ ಅವರು ಉಪಯೋಗಿಸಿಕೊಳ್ತಾರೆ. For this they are using the political power. ಆಮೇಲೆ ಈ ರೀತಿಯಾಗಿ ದಾನಿಯೇಲನನ್ನ ಏನ್ ಮಾಡಬಹುದು? ಬೀಳಿಸಬಹುದು. In this way he can make to fall Daniel. ಆದ್ರೆ ಅವನು ದೇಶದ ಎಲ್ಲಾ ಕಾನೂನನ್ನು ಅವನು ಏನ್ ಮಾಡ್ತಾ ಇದ್ದಾನೆ? ಗೌರವಿಸ್ತಾ ಇದ್ದಾನೆ. Daniel is been following all the law of that government. ಅಂದ್ರೆ ಅವನು ಕೂಡ ಎಲ್ಲಿದ್ದಾನೆ? ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲೇ ಅವನಿದ್ದಾನೆ. He is also under a law of government. ಎಲ್ಲವನ್ನ ಅವನು ಗೌರವಿಸ್ತಾ ಇದ್ದಾನೆ. Everything is following. ಯಾಕಂದ್ರೆ ಅವನಲ್ಲಿ ಏನಿದೆ? ದೇವರ ಆತ್ಮವಿದೆ. Because he is having a God spirit. ಆಮೇಲೆ ಆದ್ದರಿಂದ ರಾಜನು ಕೂಡ ಅವನನ್ನು ಏನ್ ಮಾಡ್ತಾ ಇದ್ದಾನೆ? ಗೌರವಿಸ್ತಾ ಇದ್ದಾನೆ. And also he is honoring king. ಸರ್, ಈ ಸಮಯದಲ್ಲಿ ಏನಾಯ್ತು? 122 ಮಂದಿ ಏನ್ ಮಾಡ್ತಾರೆ? ಈ ರಾಜನ ಬಳಿಯಲ್ಲಿ ಹೋಗ್ಬಿಟ್ಟು ವಾಕ್ಯಕ್ಕೆ ವಿರುದ್ಧವಾದ ಒಂದು ಕಾನೂನನ್ನ ತರೋಣ ಎಂಬುದಾಗಿ ಆಲೋಚನೆಯನ್ನ ಮಾಡ್ಕೊಂಡ್ಬಿಟ್ರು. See here what is 122 princes are doing. They are planning to make a law against the Lord. ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ. ಅವ್ರು ಏನ್ ಮಾಡ್ತಾರೆ? ಇವನು ಯಾವುದಕ್ಕೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದಾನೆ? ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದಾನೆ. ಆದ್ದರಿಂದ ಇವನು ಕಾನೂನನ್ನ ಮೀರಿದ ಎಂಬುದಾಗಿ ನಾವೇನ್ ಮಾಡ್ಬೋದು? ಇನ್ಮೇಲೆ ತಪ್ಪನ್ನ ಹೊರಿಸಬಹುದು ಎಂಬುದಾಗಿ ಹೋದ್ರು. They found a thing in Daniel that he is giving a first position to his God. So we can make a law against this and make him do a fault in him. ದಾನಿಯೇಲ ಎಲ್ಲ ಸರ್ಕಾರದ ಎಲ್ಲ ಕಾನೂನಿಗೆ ವಿಧೇಯನಾಗಿದ್ದಾನೆ, ಎಲ್ಲದರ ಪ್ರಕಾರವನ್ನು ನಡೀತಾ ಇದ್ದಾನೆ ಅಂತ ಅವರಿಗೂ ಕೂಡ ಗೊತ್ತಿದೆ. And he knows all the law, and he is also following all the law of this government. ಆಮೇಲೆ ಈಗ ಅವರೆಲ್ಲ ಏನ್ ಮಾಡಿದ್ರು? ಹೋಗ್ಬಿಟ್ಟು PM ಅನ್ನು ಹೋಗಿ ಸಂಧಿಸ್ತಾ ಇದ್ದಾರೆ. So now what they are doing, they are going and meeting the PM. ಆಮೇಲೆ ದೇವರಿಗೆ ಸ್ತೋತ್ರ, ಅಲ್ಲಿ ಹೋಗಿ ರಾಜನನ್ನ ಸಂಧಿಸಿದ್ರು ಮತ್ತು ರಾಜಕೀಯ ಶಕ್ತಿಯನ್ನು ಅವರು ಬಯಸಿದ್ರು. And they met the king and they received the full control. 6ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆಗ ಪ್ರಧಾನರು ದೇಶಾಧಿಪತಿಗಳು ಅರಸನ ಬಳಿಯಲ್ಲಿ ಕೂಡಿ ಬಂದು, ಹೀಗಂದ್ರೆ ಅರಸನಾದ ದಾರಿವೇಶನೇ ನಿರಂತರವಾಗಿ ಬಾಳು. Then these presidents and the princes assembled together to the king and said thus unto him, King Darius, live forever.
ದೇವರಿಗೆ ಸ್ತೋತ್ರ. ಹಾಗಾದ್ರೆ ರಾಜನಿಗೆ ಏನ್ ಮಾಡ್ತಿದ್ದಾರೆ? ಅವರು ಹೊಗಳುತ್ತಾ ಇದ್ದಾರೆ. What they are doing, they are praising king. ಆಮೇಲೆ ಅವರನ್ನ ಏನ್ ಮಾಡ್ತಾರೆ? ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ಅವರನ್ನು ಹೊಗಳುತ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. They are praising the king and here they are honoring the king. ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. And also they are encouraging him. ಈಗ ನಾವು ಗಮನಿಸಬೇಕು, ಯಾರಾದ್ರೂ ನಮ್ಮನ್ನ ಹೊಗಳುತ್ತಾ ಇದ್ದಾರಾ, ನಮ್ಮ ತಲೆಗಿಂತ ನಮ್ಮನ್ನ ಇನ್ನೂ ಮೇಲಕ್ಕೆ ಎತ್ತುತ್ತಾ ಇದ್ದಾರಾ, ನಾವೇನೋ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. We should notice that whenever a person is being praised, then we should know something is there in our on our head. ಒಬ್ಬ ವ್ಯಕ್ತಿ ಅಳತೆಗೆ ಮೀರಿ ಅವನು ನಮ್ಮನ್ನು ಹೊಗಳ್ತಾ ಇದ್ದಾನಂದ್ರೆ ಏನಂತ? ಹಿಂದೆಯಿಂದ ಅವನು ಕಾಲು ಎಳಿತಾ ಇದ್ದಾನೆ ಎಂಬುದಾಗಿ ಅರ್ಥ. We should find out that if a person is being honored and praised more and more, then he is been pulling his legs to fall down. ಏನ್ ಮಾಡ್ತಾರೆ? ಅವನನ್ನು ಒಂದೇ ಸರಿ ಮೇಲಕ್ಕೆ ಎತ್ತಿ ಅಲ್ಲಿಂದ ದಪ್ಪದ ಕೆಳಗಡೆ ಬಿಟ್ಬಿಡೋದು. What they are doing, they raise this person and put from immediately down. ಆ ರೀತಿಯಾಗಿ ಬೀಳುವಾಗ ಏನಾಗುತ್ತೆ? ಸರಿಯಾಗಿ ಒಂದೇ ಬದಿ ಬೀಳುತ್ತೆ. So at that time what happens? A great fall will happen. ಸರ್, ಈಗ ಏನಾಯ್ತು? ಎಲ್ಲರೂ ಅವನನ್ನ ಹೊಗಳ್ತಾ ಇದ್ದಾರೆ. Now everyone are praising the king. ಆ ಹೊಗಳುವಾಗ ಅವನು ಏನಾದ? ಎತ್ತರಕ್ಕೆ ಹೋಗ್ಬಿಟ್ಟ. When they were praising, he got into the highest place. ಹೇಳ್ತಾ ಇದ್ದಾರೆ, ರಾಜ್ಯದ ಎಲ್ಲಾ ಪ್ರಧಾನಿಗಳು, ಎಲ್ಲಾ ಪ್ರಭುಗಳು ಎಲ್ಲರೂ ಕೂಡ ನಿನ್ನ ಏನ್ ಮಾಡ್ತಾರೆ? ದೇಶಾಧಿಪತಿಗಳು ಎಲ್ಲರೂ ಕೂಡ ನಿನ್ನನ್ನ ಏನ್ ಮಾಡ್ಬೇಕು? ಒಂದು ಉನ್ನತವಾದ ಸ್ಥಾನದಲ್ಲಿ ಇಡಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾನೆ. All the presidents of the kingdom, the governors, the princes, the counselors and the captains have consulted together to establish a royal statue. ಅದು ಹೇಗೆ? ರಾಜನ ಸ್ಥಾನದಿಂದ ದೇವರ ಸ್ಥಾನಕ್ಕೆ ತರುವುದನ್ನ ಅವರು ಮಾಡ್ತಾ ಇದ್ದಾರೆ. So what they are planning to make him and make him as a lord and equal to the Lord. ಏನ್ ಮಾಡಿದ್ರು? ರಾಜನೇ, ನೀನು ದೈವ ಅವತಾರ ನೀನು ಎಂಬುದಾಗಿ ಹೇಳಿದ್ರು. They told you are the best king and you are the godly king. ಆಮೇಲೆ ದೇವರ ಸ್ವರೂಪ ನೀನು, you are the image of God. ಆಮೇಲೆ ದೇವರ ಸ್ತೋತ್ರ. ಆದ್ರಿಂದ ನಾವು ನಿನ್ನನ್ನ ಏನ್ ಮಾಡ್ಬೇಕು? ದೇವರನ್ನಾಗಿ ಮಾಡ್ಬೇಕೆಂಬುದಾಗಿದ್ದೇವೆ. So we are here to make you a Lord, a God. ಲೋಕದಲ್ಲಿ ಅದೇ ರೀತಿಯಾಗಿ ನಡೀತಾ ಇದೆ. Same thing is happening in the world. ನೀನು ದೈವಾವತಾರವಾಗಿದ್ದೀಯ ಎಂದು ಎಲ್ಲರೂ ನೆನೆಸುತ್ತಿದ್ದಾರೆ ಎಂಬುದಾಗಿ ಹೇಳಿದ್ರು. Everyone are telling that you are image of God. ಅವ್ರಿಗೆ ಹೇಳಿ ಅವರನ್ನ ಏನ್ ಮಾಡಿದ್ರು? ಮೇಲಕ್ಕೆ ಎತ್ತರಕ್ಕೆ ಅವರನ್ನು ಏರಿಸ್ಬಿಟ್ರು. In same way they increased highest and highest. ಆಮೇಲೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ನೆನೆಸ್ತಾರೆ ಎಂಬುದಾಗಿ ಹೇಳಿದ್ರು. So they told that everyone are planning same thing. ರಾಜನೇ, ನೀನು ಬದಲಾಗದ ಒಂದು ಕಾನೂನನ್ನ ಈಗ ತರಬೇಕು. The king, you should get a law which should not be forsaken. ಅದೇನಂತ ಹೇಳಿದ್ರೆ, ಈಗ ನಾವೀಗ ನಿಮ್ಮನ್ನ ಏನ್ ತೀರ್ಮಾನ ಮಾಡ್ಕೊಂಡಿದೀವಿ? ನೀನು ದೈವಾವತಾರ ಎಂಬುದಾಗಿ ನಮಗೆ ಗೊತ್ತಾಗ್ಬಿಟ್ಟಿದೆ. See, we have known that you are the image of God. ನೀನು ದೇವರ ಅವತಾರವಾಗಿದೆ, ಆದ್ರಿಂದ ನಾವು ನಿಮ್ಮನ್ನ ಪೂಜೆ ಮಾಡಿ ನಿಮ್ಮನ್ನ ಆರಾಧನೆ ಮಾಡಬೇಕು. See, you are very close to the God, so we are planning to worship you. ಅದಕ್ಕಾಗಿ ನೀನೇ ನೋಡುದು ಒಂದು ಕಾನೂನನ್ನ ತರಬೇಕು. So that's the reason you should give a law. ಅದೇನಂತ ಹೇಳಿದ್ರೆ, ಯಾರು ಕೂಡ 30 ದಿನಗಳವರೆಗೆ ಯಾವ ದೇವರುಗಳನ್ನ ಪ್ರಾರ್ಥಿಸಬಾರದು, ನಮಸ್ಕರಿಸಬಾರದು. What is that law should be given? That is, no one should worship the Lord for 30 days. ಆಮೇಲೆ ಈ ರೀತಿಯಾಗಿ ರಾಜಾಜ್ಞೆಯನ್ನು ಹೊರಡಿಸಬೇಕೆಂಬುದಾಗಿ ಹೇಳಿ ಅವರು ಹೇಳಿದ್ರು. You should give a law like this. ಅದಕ್ಕೆ ಮುದ್ರೆ ಹಾಕಬೇಕೆಂಬುದಾಗಿ ಹೇಳಿದ್ರು. You should sign on this. ಮುದ್ರೆ ಹಾಕಿ ಎಲ್ಲಾ ಕಡೆ ಕಳಿಸಬೇಕೆಂಬುದಾಗಿ ಹೇಳಿದ್ರು. And it should be signed and sealed and it should be sent throughout this kingdom. ರಾಜ ಏನಾಗ್ಬಿಟ್ಟ? ಈ ಒಂದು ಮಾತಿಗೆ ಮರಳಾಗ್ಬಿಟ್ಟ. What has happened to the king? The king was being influenced in these things. ಹಾಗೆ ಯಾರಾದ್ರೂ ನಮ್ಮನ್ನ ಹೊಗಳುವಾಗ ನಾವು ಮರಳಾಗಬಾರದು. We should not, when people praise us, we should not be influenced with that. ನಾವು ಜಾಗೃತಿ ಉಳ್ಳವರಾಗಿರಬೇಕು. We should be
conscious. ಅದರೊಳಗೆ ಏನಿತ್ತು? ಹೊಟ್ಟೆ ಕಿಚ್ಚಿನ ಆತ್ಮ ಅದರೊಳಗೆ ಇತ್ತು. In that, what was there? There was a jealousy spirit. ಆಮೇಲೆ ನಾನು ಮೊದಲು ಹೇಳಿದೆ, ಅವನು ಯಾರಾಗಿದ್ದಾನೆ? ಅವನು ಇಸ್ರಾಯೇಲ್ನವನಾಗಿದ್ದಾನೆ, ಅವನು ಸೆರೆವಾಸದವನಾಗಿದ್ದಾನೆ. Initially I told that he was a Israel man and he is a slave. ನಮ್ಮನ್ನು ಇವನು ಆಳ್ವಿಕೆ ಮಾಡ್ತಾನೆ ಎಂಬುದಾಗಿ ಅವರಲ್ಲಿತ್ತು. ಅವರಲ್ಲಿತ್ತು. See, they had there in mind that he is ruling us. ಆಮೇಲೆ ಇವನು ದೇಶದಿಂದ ದೇಶಕ್ಕೆ ಬಂದವನಾಗಿದ್ದಾನೆ. He is being gone from kingdom to kingdom. ಇಷ್ಟು ದೊಡ್ಡ ಸ್ಥಾನವನ್ನು ರಾಜನಿಗೆ ಕೊಟ್ಬಿಟ್ಟಿದ್ದಾನೆ. The king has given a biggest place, a biggest position to him. ಆಮೇಲೆ ಆದ್ರಿಂದ ಅವರಿಗೆ ಏನಾಯ್ತು? ಹೊಟ್ಟೆ ಕಿಚ್ಚು ಅಧಿಕವಾಯಿತು. So after that, what has happened? The jealous has been increased in them. ಆದ್ರಿಂದ ರಾಜನನ್ನ ಹೊಗಳಿ ಅವನನ್ನ ದೈವಿಕ ಸ್ಥಾನಕ್ಕೆ ಏರಿಸ್ಬಿಟ್ರು. So they praised the king, Darius, and increased to the Lord. ಆಮೇಲೆ ಈ ದಿನದಲ್ಲೂ ಕೂಡ ಅಜ್ಞಾನ ಮಾರ್ಗದವರು ಏನ್ ಮಾಡ್ತಾರೆ? ಮನುಷ್ಯರನ್ನ ದೈವಿಕ ಸ್ಥಾನಕ್ಕೆ ಇಡ್ತಾ ಇದ್ದಾರೆ. Today also many people are doing that same thing. They are making people and praising them, and they are keeping to the God. ಆಮೇಲೆ ಅದೇ ರೀತಿಯಾಗಿ ನಾವು ಈ ಮೆಸೇಜ್ ಅಲ್ಲಿ ನೋಡುವಾಗ ಬ್ರದರ್ ಬ್ರಹ್ನಾಮ್ ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ? ಅವರನ್ನು ಕೂಡ ಕ್ರಿಸ್ತರನ್ನಾಗಿ ಮಾಡಿಬಿಟ್ರು. See, if you see in this message also what they are doing, they are making Branham as a Christ. ಇನ್ನು ಗಮನಿಸೋದಾದ್ರೆ ಅವರ ಹೆಸರಲ್ಲೇ ಬ್ಯಾಪ್ಟಿಸಮ್ ಕೊಡೋದನ್ನ ಮಾಡಿಬಿಟ್ರು. And if you notice, they are also giving a baptism in the name of him and Branham. ಆಮೇಲೆ ದೇವರಿಗೆ ಸ್ತೋತ್ರ, ಅವರ ಫೋಟೋದ ಮುಂದೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. They started to kneel and pray in front of Branham's photograph. ಆಮೇಲೆ ದೇವರಿಗೆ ಸ್ತೋತ್ರ. ನೋಡಿ ಎಷ್ಟೊಂದು ಒಬ್ಬ ಮನುಷ್ಯನನ್ನ ಏನ್ ಮಾಡ್ತಾ ಇದ್ದಾರೆ? ಅವರು ದೇವರನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. See, you can find out these things by noticing these things, that making a person as a God. ದೇವರು ದೇವರೇ, ಮನುಷ್ಯನೇ. God is God, man is a man. ಆಮೇಲೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಮನುಷ್ಯನ ಒಳಗೆ ದೇವರ ಆತ್ಮ ಬಂದು ಇಳಿಬಹುದು. In man, the Holy Spirit can come down. ಹಾಗಂತ ಹೇಳಿ ಅವನೇನಾಗಕ್ಕಾಗಲ್ಲ. ಅವನೊಬ್ಬ ದೇವರಾಗಲಿಕ್ಕೆ, ಸ್ತುತಿಸಲ್ಪಡ್ತಕ್ಕಂಥ ದೇವರಾಗಲಿಕ್ಕೆ ಸಾಧ್ಯವಿಲ್ಲ. If he received the Holy Spirit, and he cannot become as the God. ಆಮೇಲೆ ದೇವರು ಸ್ತುತಿಸಲ್ಪಡ್ತಕ್ಕಂಥ ದೇವರು ಒಬ್ಬನೇ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. Is the worshipping God is the only God. It's our Lord Jesus Christ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಯಾವ ಮನುಷ್ಯನನ್ನು ಕೂಡ ಏನ್ ಮಾಡಬಾರ್ದು? ಸ್ತುತಿ ಮಾಡಬಾರ್ದು. So we should not ದೇವರ ಸ್ಥಾನಕ್ಕೆ ಅವ್ರನ್ನ ಇಡಬಾರದು. So we should not praise any person and keep in the position of God. ಒಂದು ದಿನ ಹೆರೋದ ಏನ್ ಮಾಡ್ತಾ ಇದ್ದಾನೆ? ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಅಪೊಸ್ತಲರ ಕೃತ್ಯದಲ್ಲಿ 12ನೇ ಅಧ್ಯಾಯದಲ್ಲಿ ಇದು ಬರೆಯಲ್ಪಟ್ಟಿದೆ. ಅವರು ಪ್ರಸಂಗ ಮಾಡಬೇಕಾದ್ರೆ ಎಲ್ಲ ಏನ್ ಮಾಡಿದ್ರು? ಇದು ದೇವರ ಮಾತು ಎಂಬುದಾಗಿ ಹೇಳಿದ್ರು. In Acts 12 we can see the king Herod, his words when he speaks, they told that these are the words of Lord. ಆಮೇಲೆ ದೇವರ ಸ್ತೋತ್ರ. ಅವರು ಪ್ರಸಂಗ ಮಾಡಬೇಕಾದ್ರೆ ಜನರೆಲ್ಲ ಹೇಳ್ಬಿಟ್ಟು ಇದು ದೇವರ ಶಬ್ದ, ಮನುಷ್ಯ ಶಬ್ದವಲ್ಲ ಎಂಬುದಾಗಿ ಹೇಳ್ತಾ ಇದ್ರು. They were telling that it's not the man's voice, it's God's voice. ಅದಕ್ಕೆ ಅವನೇನಾಗ್ಬಿಟ್ಟ? ಮರಳಾಗ್ಬಿಟ್ಟ. So what happened? He was been influenced. ಆಮೇಲೆ ಅವನ ಅದರಲ್ಲಿ ಬಿದ್ದೋಗ್ಬಿಟ್ಟ. And he was been fallen down. ಆಮೇಲೆ ದೇವರಿಗೆ ಸ್ತೋತ್ರ. ದೇವರು ಅವನನ್ನ ಏನ್ ಮಾಡಿದ್ರು? ಹೊಡೆದ್ರು ಎಂಬುದಾಗಲೇ ವಾಕ್ಯ ಹೇಳ್ತದೆ. What that Lord did, he has beaten as said in the word. ಅವರನ್ನ ದೇವರು ಹೊಡೆದಿದ್ರಿಂದ ಏನಾದ? ಹುಳ ಬಿದ್ದವನು ಸತ್ತ ಎಂಬುದಾಗಲೇ ವಾಕ್ಯ ಹೇಳ್ತದೆ. When the Lord has beaten him, he was been died with the worms. ಆಮೇಲೆ ದೇವರ ಸ್ತೋತ್ರ. ಇನ್ನೊಂದು ಕಡೆ ಪೌಲ ಮತ್ತು ಬಾರ್ನಬರು ಒಂದು ಕಡೆ ಹೋಗುವಾಗ, If you see Paul and the Barnabas, ತಿರುಗಿಸ್ರಿ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. turn to Acts 14ನೇ ಅಧ್ಯಾಯ 11 ಮತ್ತು 11ರಿಂದ 15ರಲ್ಲಿ ನಾವು ಓದ್ತೇವೆ. 14-15. 14ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯ ತನಕ ಓದುವುದಾದ್ರೆ ಅಲ್ಲಿ ನೋಡೋಣ. ಪೌಲನು 10ನೇ ವಾಕ್ಯದಿಂದ ಓದ್ತೇನೆ, ಕೇಳಿ. Let us read from 10 to 15. ಓಕೆ. ಅಲ್ಲಿ ಒಬ್ಬ ಕಾಲಿಲ್ಲದವನಿದ್ದಾನೆ. ಸರಿ, ಈಗ 10ನೇ ವಾಕ್ಯದಿಂದ, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ,
ಎಂದು ಮಹಾಧ್ವನಿಯಿಂದ ಹೇಳಿದನು. ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಜನರು ನೋಡಿ, ದೇವರುಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕೋವನ್ಯ ಭಾಷೆಯಲ್ಲಿ ತಮ್ಮ ಸ್ವರವೆತ್ತಿ ಕೂಗಿದರು. ಅವರು ಬಾರ್ನಬನನ್ನು ಬೃಹಸ್ಪತಿ ಎಂದು, ಪೌಲನು ಮುಖ್ಯ ಪ್ರಸಂಗಿ ಆಗಿದ್ದರಿಂದ ಬುಧನೆಂದು ಕರೆದರು. ಆಗ ಅವರ ಪಟ್ಟಣದ ಎದುರಿನಲ್ಲಿದ್ದ ಬೃಹಸ್ಪತಿಯ ಯಾಜಕನು ಎತ್ತುಗಳನ್ನು, ಹೂವಿನ ಹಾರಗಳನ್ನು ದ್ವಾರಗಳ ಬಳಿಗೆ ತಂದು ಜನರೊಂದಿಗೆ ಬಲಿಯನ್ನು ಅರ್ಪಿಸಬೇಕೆಂದಿದ್ದು, ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಮತ್ತು ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಅಯ್ಯಗಳಿರ, ನೀವು ಇವುಗಳನ್ನು ಯಾಕೆ ಮಾಡುತ್ತೀರಿ? ನಾವು ಮನುಷ್ಯರು, ನಿಮ್ಮಂತ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದಗಳನ್ನು ಬಿಟ್ಟು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ನಾವು ಸಾರುವವರಾಗಿದ್ದೇವೆ ಎಂಬುದಾಗಿ ಅವರು ಹೇಳಿದರು. Said with a loud voice, stand upright on their feet. And he leaped and walked. And when the people saw that Paul had done, they lifted up their voices, saying in the speech of Laconia, the gods are come down to us in the likeness of men. And they called Barnabas Jupiter and Paul Mercules, because he was the chief speaker. Then the priest of Jupiter, which was before their city, brought oxen and garlands unto the gates, and would have done sacrifice with people. Which when the apostles Barnabas and Paul heard of, they rent their clothes and ran in among the people, crying out and saying, Sirs, why don't you these things? We also are men of like passions with you, and preach unto you that you should turn from these vanities unto the living God, which made heaven and the earth and the sea and all things that are therein. ಇಲ್ಲಿ ನೋಡಿ, ಇಲ್ಲೇ ನೋಡ್ತೇವೆ ಪೌಲ ಮತ್ತು ಬಾರ್ನಬರು ಏನೊಂದು ಅದ್ಭುತವನ್ನ ಮಾಡಿದ್ರು. Here, what you notice, the Paul and Barnabas do some miracles. ಅಲ್ಲಿ ಒಬ್ಬ ಕುಂಟ ಇದ್ದ, ಕುಂಟನನ್ನ ಅವನ ಕಾಲನ್ನು ನಿಂತ್ಕೊ ಎಂಬುದಾಗಿ ಹೇಳಿದ್ರು. And they found a limp person and they asked to stand up and right hand. ಅವನು ಎದ್ದ ತಕ್ಷಣ ಆಮೇಲೆ ಜನರಿಗೆಲ್ಲ ಆಶ್ಚರ್ಯ ಆಯ್ತು. ಏನಂದ್ರು? ಇವರು ದೇವರುಗಳು, ಇವರು ಆಕಾಶದಿಂದ ಬಂದಿದ್ದಾರೆ, ದೇವರುಗಳು ಇವರು ಎಂಬುದಾಗಿ ಅಂದ್ಕೊಂಡ್ರು. And after seeing that person was been healed, immediately they told the gods have come down to us. ಆಮೇಲೆ In the likeness of man. ಈಗ ಮನುಷ್ಯರ ರೂಪದಲ್ಲಿ ಇವರು ಬಂದಿದ್ದಾರೆ, In likeness of man. ಎಂಬುದಾಗಿ ಹೇಳಿ ಅಂದ್ಕೊಂಡ್ಬಿಟ್ಟು ಅವ್ರನ್ನ ದೇವರನ್ನಾಗಿ ಮಾಡಬೇಕೆಂಬುದಾಗಿದ್ರು. So they were planning to make them gods. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಇವರೊಳಗೆ ದೇವರ ಆತ್ಮವಿದ್ದದ್ರಿಂದ ಇವರು ಅವರ ಆ ಒಂದು ಕಾರ್ಯಗಳಿಗೆ ಮರಳಾಗಲಿಲ್ಲ. See, they were having the Holy Spirit, so they were not being influenced in these things. ಆಮೇಲೆ ಬೇರೆ ಯಾರಾದ್ರೂ ಆಗಿದ್ರೆ ಏನಾಗ್ತಿದ್ರು? ಓಹೋ, ನಮ್ಗೆ ಎಂತ ಮರ್ಯಾದೆ ಸಿಕ್ಕಿದೆ ಎಂಬುದಾಗಿ ಹೇಳಿ ಬಿದೋಗ್ಬಿಡ್ತಾ ಇದ್ರು. See, if would be a normal person, what it may happen? Okay, let people are doing good, honoring us, so we'll be in a good position. ಸರಿ, ಇಲ್ಲಿ ನಾವು ದಾನಿಯಲ್ನ ಹತ್ರ ಬರುವಾಗ ಆ ರಾಜ ಏನಾದ ಅಂತ ಹೇಳಿದ್ರೆ, ಅವನು ಮರಳಾಗಿಬಿಟ್ಟ ಅವರ ಮಾತುಗಳಿಗೆ. See what has happened to the king Darius. What has happened? He has been influenced with the words. ಈಗ ಮೇದ್ಯ ಮತ್ತು ಪರ್ಷಿಯ ಆ ಒಂದು ಕಾನೂನಿನಲ್ಲಿ ಏನಿದೆ ಅಂದ್ರೆ, ಒಂದು ಸಾರಿ ಒಂದು ಕಾನೂನನ್ನ ತಂದು ಅದಕ್ಕೆ ಮುದ್ರೆ ಹಾಕಿದ್ರೆ, ರಾಜಾಜ್ಞೆನ ಹೊರಡಿಸಿ ಮುದ್ರೆ ಹಾಕಿಬಿಟ್ರೆ ರಾಜ ಕೂಡ ಅದನ್ನ ಏನ್ ಮಾಡ್ಲಿಕ್ಕಾಗಲ್ಲ, ಆ ಕಾನೂನನ್ನ ಬದಲಾಯಿಸೋದಕ್ಕಾಗೋದಿಲ್ಲ. See, if you notice Media and Persia's law, that if they make a law and it is being signed and sealed, then no one can object this law and change this law. Even the person who has signed, the king has signed, he cannot change the law. ಆಮೇಲೆ ಸರಿ, ದಾನಿಯೇಲ 6:8 ವಾಕ್ಯದಲ್ಲಿ ಹೇಳ್ತಿಯಾಗ ನೋಡ್ತೇವೆ. If you see verses Daniel chapter 6 verses 8,